ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವಿ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಾಕತ್ತೀರಿ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಚಾನಲ್ ಮೇಲೆ ಜ್ಯೋತಿ ಯುಕೆ ಸ್ಟೋರೀಸ್ಗೆ ಕೊಟ್ರಿ ಅಂತಂದು ಕೇಳ್ಕೊಳಕತ್ತೀನಿ ರೀ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡಾಕತ್ತೀರಲ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಕೊಡ್ರಿ. ಆಮೇಲೆ ಹೈಪ್ ಮಾಡಿರಿ ನಮ್ಮ ವೀಡಿಯೋಸ್ಗಳಿಗೆ. ಹೈಪ್ ಯಾರು ಭಾಳ ಜನ ವೀಡಿಯೋಸ್ ನೋಡ್ತೀರಿ, ನಾವು ಪ್ರತಿ ಸರಿ ಹೇಳ್ತೇನೆ ರೀ, ನಮ್ಮಂಥ ಸಣ್ಣ ಸಣ್ಣ ಕ್ರಿಯೇಟರ್ಸ್ಗಳಿಗೆ ನೀವು ಹೈಪ್ ಪಾಯಿಂಟ್ಸ್ ಕೊಡೋದ್ರಿಂದ ನಮ್ಮಂಥ ವೀಡಿಯೋಸ್ಗಳು ನಾವು ಮಾಡೋಂಥ ವೀಡಿಯೋಸ್ಗಳು ಸ್ವಲ್ಪ ಜನಕ್ಕೆ ರೀಚ್ ಆಗ್ತಾವೆ ರೀ. ಹಾಗಾಗಿ ಹೇಳಾಕತ್ತೀನಿ ರೀ. ಆಮೇಲೆ ಪ್ರಭಾವತಿ ಅನ್ನೋರು ಮೆಸೇಜ್ ಹಾಕಿದ್ರಿ, ಅವ್ರ ಮನೆಯವರು ಉಮೇಶ್ ಪಾಟೀಲ್ ಅವ್ರದ್ದು ಬರ್ತಡೇ ಐತ್ರಿ, ವಿಶ್ ಮಾಡಿರಿ ಅಕ್ಕ ಅಂತಂದು. ಉಮೇಶ್ ಪಾಟೀಲ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವ್ರು ನಿಮ್ಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಹತ್ರ ಕೇಳ್ಕೊತೇನೆ ರೀ. ಯಾರೆಲ್ಲ ವಿಶ್ ಮಾಡೋದಕ್ಕೆ ಹೇಳ್ತಿರಲ್ರಿ ಅವರೆಲ್ಲ ಮೆಸೇಜ್ ಹಾಕ್ರಿ. ನಿಮ್ಮ ಹೆಸರನ್ನ ನಾನು ವೀಡಿಯೋಸ್ದಾಗ ತೊಗೊತೇನೆ ರೀ. ಕಥೆನ ಮುಂದುವರಿಸ್ಕೊಂಡು ಹೋಗ್ತೀನಿ ಬರ್ರಿ. ಇವರು ಆಕಳಗಳು ತೊಳೆದಿರ್ತಾರೆ, ಎಮ್ಮಿಗಳು ಇದನ್ನು ತೊಳೆದಿರ್ತಾರೆ. ಬೆಳ್ಳಗೈತಲ್ಲ, ಒಂದೀಟು ಮಣ್ಣು ಅಲ್ಲಿ ಹತ್ತತ್ಲಿಗೆ ಗಲೀಜು ಕಾಣ್ತೈತಿ. ಒಂದಿಟ್ಟು ಸ್ವಚ್ಛಾಗಿ ನೀರು ಹಾಕಿ ತೊಳೆದ್ನಿ ಅಂದ್ರೆ ಸ್ವಚ್ಛ ಆಕತಿ. ಬಗ್ಗಂಗಿಲ್ಲ ಅದು ಅವರಿಗೆ. ನನಗಾಟ ಒಂದೀಟು ರೂಢಿ ಆಗೈತಲ್ಲ, ಹಾಯಂಗಿಲ್ಲ ನನಗೆ, ಸುಮ್ಮನೆ ಇರ್ತತೆ. ಹಂಗಾಗಿ ತೊಳೆಯಕ್ಕೆ ಬನ್ನಿ. ಶು ನಿಂದ್ರೆ ಸುಮ್ಮನೆ ಒಂದೀಟು ಹತ್ತಿತ್ತಾಗ ಇದು ಮಾಡತ್ಲಿ ಹಂಗೆ ಒದ್ದಾಡಕ್ಕೆ ಹತ್ತು ಬಿಡ್ತಿದ್ದೆ ನೋಡಿ. ನಿಂದ್ರಂಗಿಲ್ಲ ನೆಟ್ಟಗೆ. ಸ್ವಚ್ಛಾಗಿ ತೊಳೆದ್ನಿ ಅಂದ್ರೆ ಇನ್ನೊಂದು ಒಂದು ವಾರದಷ್ಟು ನಡಿತೈತಿ. ಮತ್ತೆ ಹಿಂದಾಗ ಮತ್ತೆ ತೊಳೆಯಕ್ಕೆ ಬರ್ತೈತಿ. ಇಲ್ಲೇ ತೊಳೆದು ಒಂದಿಟ್ಟು ನೀರು ಇಟ್ಬಿಡ್ತಾನೆ ಕುಡಿತೈತಿ. ಇಲ್ಲೇ ನೀವು ಅಡುಗೆದು ದಿನ ಒಂದಕ್ಕೆ ಏನು ಮಾಡ್ಬೇಕು ಏನೋ ಚಿಂತೆತಾಗ. ಕುಡಿ ನೀರು ಮತ್ತೆ ಹತ್ತಿತ್ತು ನೋಡ್ತಿದ್ದಿ ನೋಡು. ಕುಡಿ ನೀರು ಹಂಗೆ ತರಾತನ ಕಾಯಂಗಿಲ್ಲ. ಒಂದೊಂದ್ಸರಿ ಹಂಗೆ ಅಂಬೋ ಅಂತ ಹೇಳ್ಕೊಂತಿದ್ದಿ, ತಂದಿಟ್ಟ ಕುಡಿಯಂಗಿಲ್ಲ. ಇಲ್ಲದಳ ನಾ ಶಾಂತಕ್ಕ ಏನು ಆಕಳದ ಮೈ ತೊಳೆಯಕತ್ತೇನ? ಬಾರ ಪಾರ್ವತಿ, ಬಾರ್ವಾ ಇವ ಬಡವ್ರ ಮನೆ ಭಾಗ್ಯ ಬಂದಂಗೆ ಆತು ನೋಡು. ಎಷ್ಟು ದಿವಸ ಅದು ಕಂಡದ್ದೇ ಇಲ್ಲ ಅಂಥದ್ದೇನಿಲ್ಲ ನೋಡು. ಇವನ ಮತ್ತೆ ಬಂದತ್ತೇವ ಊರಿಗೆ ಹೋಗಿದ್ದಲ್ಲ, ಅದು ನಾನು 2 ದಿವಸ ನಿಂದಿರ್ತು. 2 ದಿವಸ ನಿಂದಿರ್ತಾನೆ, 4 ದಿವಸ ನಿಂತೋದ್ಲ. ಹಾಗಾಗಿ ಎಲ್ಲೆಲ್ಲೂ ಹೋಗಿಲ್ಲ ನೋಡು. ಸುಮ್ಮನೆ ಮತ್ತೆ ಹೋಗ್ಯಂತಾಳ. ನಾವು ಬಂದಾಗ ಅಲ್ಲಿ ಇಲ್ಲಿ ತಿರುಗ್ತಾಳ ದಿನ ಹಿಂಗೆ ಹಿಂಗೆ ಅಂತಂದು ಮತ್ತೆ ಸುಮ್ಮನೆ ಏನಾರ ಅಂತಾಳ. ತೆಗಿಯತ್ತಾಗ ಆಕಿ ಹತ್ರ ನಾನು ಒಂದನ್ನೋದು ನಾನೊಂದನ್ನೋದು ಮಾತು ಬೆಳೆದು ಸುಮ್ಮನೆ ಜಗಳಕ್ಕವು. ಅದಕ್ಕೆ ಏನಾರ ಅನ್ಕೋವಲ್ಲಕ್ಕ ಅಂದು ಒಟ್ಟ ಮನೆ ಬಿಟ್ಟು ಎಲ್ಲೆಲ್ಲ ಇದ್ದಲ್ಲ ನೋಡು. ಹೌದೇನು? ಎಲ್ಲಿ ಬಿಡ ಇವ ಆಕಳದ ಮೈ ತೊಳಕತ್ತಿದ್ದೆ ನಾನು. ಇವ್ರಿಗೂ ಆರಾಮಿಲ್ಲ. ಮೊನ್ನೆ ಹೊಲದಾಗ ಕೆಲಸ ಹೊರಗಡೆಗೆವ ಶೀತ ಜೋರಾಗ್ಬಿಟ್ಟೈತಿ. ನಾನು ತೊಳಿತೇನೆ ಬಿಡು ಅಂದ್ರು. ಶೀತ ಜೋರಾಗೈತಿ ಮತ್ತು ಅಂತಂದ್ರೆ ಇನ್ನೇನು ತೊಳಿತಾರೆ ತೆಗಿಯತ್ತಾಗ ಅಂತ ನಾನು ತೊಳೆದ್ನಿ. ಇದು ಬಗ್ಗದಿಲ್ಲ ಅವರಿಗೆ, ಗಂಡ್ಮಕ್ಳಿಗೆ ಒಟ್ಟ ಬಗ್ಗದಿಲ್ಲ ಇದು. ಒಂದೀಟು ನನಗೆ ರೂಢಿ ಐತಲ್ಲ, ಸುಮ್ಮನೆ ಇರ್ತೈತಿ. ಅವ್ರಿಗೆ ಹಂಗೆ ಹೊದೆಯೋದು ಮಾಡಕ್ಕೆ ಹೋಗೈತಿ. ಮೈ ನೆಟ್ಟು ನಿಂದ್ರಂಗ ಇಲ್ಲ. ಹಾಗಾಗಿ ತೊಳಕ್ಕೆ ನಿಂತೆ. ಆತೇನು ವಾರೆ ಇಲ್ವಾ? ವಾರೆ ಏನಿಲ್ಲ ನೋಡಿನು. ನಾನು ಬಾಂಡೆ ಹಿಂದಕ್ಕೆ ಹಾಕಿ ಬಟ್ಟೆಯನ್ನು ನೆನೆ ಇಟ್ಟು ಬಂದಿದ್ದೆ. ಬಟ್ಟೆ ಒಗೆದು ಹಾಕ್ಬೇಕು. ನಮ್ಮ ಅತ್ತೇನು ಇದ್ಲಲ್ಲ ದಿನ, ಮತ್ತು ಸೀರೆ ದಿನ ಜಳಕ ಮಾಡಿ ಸೀರೆ ಬಿಡೋಕ್ಕೆ ಅದಾವು. ಇನ್ನೂ 2 ಸೀರೆ ಅದಾವೆ. 2 ಸೀರೆ ಒಯ್ದಾಳ, 2 ಸೀರೆ ಬಿಟ್ಟೋಗ್ಯಾಳ. ಅದಾವು ಇನ್ನೂ 2 ಸೀರೆ ಅವು. ನಾನು ಮತ್ತು ಇವರು ಹುಡುಗನು ಅದಾವು ಬಟ್ಟೆ. ಓಸು ನೆನೆ ಇಟ್ಟು ಬಂದನಿ, ಒಗಿಬೇಕು ನೋಡಿ. ಹೋಗಿ ಮುಳುಗಾಯಿ ತೊಗೊಂಬಂದಿದ್ಲ ನಮ್ಮ ಅತ್ತಿ. ಅದ ನಮ್ಮ ನೆಗೆನಿ ಅಕ್ಕಿ ಬೆಳೆ ಅವ್ರು ಬೆಳಿತಾರಲ್ಲ ಮುಳುಗಾಯಿ, ಅವನು ಕಾಯಿಪಲ್ಯ ಬೆಳಿತಾರೆ. ಮುಳುಗಾಯಿ ಎಂಥ ಚಲೋ ಇದ್ವು. ಹಂಗೆ ಇಂತಿಂತವು ಬರ್ತಾ ಮಾಡಕ್ಕೆ ಭಾಳ ಚಲೋ ಆಕವು. ಹಂಗೆ ಕಿವುಚಿ. ಅದಕ್ಕೆ ನೀವು ಮಾಡ್ತಿರಲ್ಲ ಜೀವದಿರಿ, ಅದಕ್ಕೆ ತೊಗೊಂಬಂದೆ. ಒಳಗೆ ಹೋಗಿ ಕೊಟ್ಟೆ ಜ್ಯೋತಿ ಕೈಯಾಗ. ಅತ್ತೆ ನಿಮ್ಮ ಅತ್ತೆವ ಅಂದೆ. ಇತ್ಲದಾಗ ಆಕಳದು ಮೈ ತೊಳ್ಯಾಕತ್ತಿದ್ರು ಅಂದ್ಲ. ಹಂಗಾಗಿ ಬಂದು ನೋಡುವ. ಮುಳುಗಾಯಿ ಕೊಟ್ಟ ನೋಡ ಶಾಂತಕ್ಕ, ಚಲೋ ಅದಾವು. ಹೌದೇನೋ ಚಲೋ ಆತ್ ಬಿಡ. ಇವಾಗ ಕಾಯಿಪಲ್ಯ ಏನಿಲ್ಲ, ಏನು ಮಾಡೋದು ಅಂತಂದು ಯೋಚನೆ. ಇವಾಗ ದಿನ ಒಂದಕ್ಕೆ ಕಾಯಿಪಲ್ಯ ಜೋಡಿಸತ್ಲೆ ಸಾಕಬೇಕಾಗತಿ. ಇವ್ರಿಗೂ ಆರಾಮಿಲ್ಲ. ಪ್ಯಾಟೆಕ್ಕೆ ಹೋಗ್ಬರೋರು ಬೇಕಾಗಿದ್ದೆಲ್ಲ ತೊಗೊಂಬರೋದವ. ಯಾಕೆ ಸುಳ್ಳು ಹೇಳ್ಬೇಕು, ಒಂದಿಲ್ಲ ಅನ್ನಂಗೆಲ್ಲ ತೊಗೊಂಬರೋರು. ಈಗ ನೋಡು ಅವ್ರೆಲ್ಲಕ್ಕೆ ಅದಕ್ಕೆ ಕೆಟ್ಟ ಕಾಯಿಪಲ್ಯದ ಚಿಂತೆ ಆಗ್ಬಿಟ್ಟೈತಿ. ಇಲ್ಲಿ ಯಾರ್ಯಾರು ಹೆಂಗಿಲ್ವ ಬರ್ತದ್ಲ ಕೀ ಅವಜ್ಜಿ ಒಂದಿಟ್ಟೆಲ್ಲ ಕಾಯಿಪಲ್ಯ ತೊಗೊಂಬರಕಿ. ಒಂದು 5-10 ರೂಪಾಯಿ ಹೆಚ್ಚು ಕಮ್ಮಿ ಆಗದೆ ತೊಗೊತಿದ್ನಿ. ಯಾಕೆ ಬಂದ ಇಲ್ಲ ಅತ್ಲಾಗ ಬಂದ್ಲ ಅಂದ್ರೆ ಒಂದಿಟ್ಟು ಹೇಳ ಪಾರ್ವತಿ, ಒಂದಿಟ್ಟು ಇತ್ಲಾಗ ಆಯ್ದೋಗು ಅಂತಂದು. ಹೌದೇನು? ಬೇಕಂದ್ರೆ ಹಸೆಕಾಯಿ ಇದ್ವು ಕೊಡ್ಲೇನು? ಇಲ್ಲ, ಹಸೆಕಾಯಿ ಹೋದವು. ಕಾಯಿಪಲ್ಯ ಬೇಕು. ಚೌಳಿಕಾಯರ, ಬೆಂಡೆಕಾಯಿ, ಹೀರೆಕಾಯಿ ಇಂಥ ಕಾಯಿಪಲ್ಯನೇ ಇಲ್ಲೆಲ್ಲ ಖಾಲಿ ಆಗ್ಬಿಟ್ಟೈತೆ. ಹಸೆಕಾಯಿ ಅದು ಐತಿ, ಉಳ್ಳಾಗಡ್ಡಿ ಅದಾವು, ಟಮಾಟೆ ಹಣ್ಣು ಬೇಕಿತ್ತು. ಅದಕ್ಕೆ ಒಂದಿಟ್ಟು ಬಂದು ಅಂದ್ರೆ ಅತ್ಲಾಗ ನಿಮ್ಮ ಮನೆ ಅಂತೆಲ್ಲ ಬಂದು ಅತ್ಲಾಗ ಆಯ್ದು ಕೊಳಯನ ಇಲ್ಲಿ ಓಣೆ ಕತೆ ಗೊತ್ತಾಗಂಗಿಲ್ಲ. ಬಂದ್ಲು ಅಂದ್ರೆ ಆಕೆ ಒಳಗಿರ್ತಾವೆ, ಒದ್ರಿದ್ಲು ಅಂದ್ರೆ ಗೊತ್ತಾಗಂಗಿಲ್ಲ. ಒಂದಿಟ್ಟು ಹೇಳ ಹೇಳ್ತಾ ತಗೋಯಕ. ಆಯ್ತು ತಗೋಯಕ, ನಾನು ಅರಿವಿ ಹೂ ಅದಾವು ಬರ್ತಾನೆ ತಗೋ. ಬಾ ನೀನು, ಯಾಕೆ ಬಂದ ಇಲ್ವ ಅತ್ಲಾಗ? ಬರ್ತಾನೆ ತಗೋ. ನಂದು ಏನಿಲ್ಲ ಕೆಲಸ, ಸಂಜೆ ಮುಂದೆ ಬರ್ತಾನೆ ತಗೋ. ಹಾಂ.
ಹ್ಞೂ ಅಕ್ಕ ಬರ್ತಾನೆ ತಗೋ ಮನೆಗೆ ಹೋಗ್ಕ ನಾನು ಇಲ್ಲೇ ಇರುವಲ್ದಕ್ಕ ಇದು ಆಕಳ ಒಂದಿಟ್ಟು ಬಿಸಿಲಿಗೆ ಒಣಗ್ತೈತಿ ಯಾಕೆ ಒಂದೀಟು ಬಿಸಿಲು ಐತಿ ಇವತ್ತು ಬಿಸಿಲು ನೀರು ಕುಡಿದಿಲ್ಲ ಇರುವಲ್ದಕ್ಕ ಹೋಗಿ ಒಳಗೆ ಮುಳುಗಾಯಿ ತೊಗೊಂಬಂದಾಳ ನೋಡ್ತೇನೆ ಮುಳುಗಾಯಿ ಬರ್ತಾ ಮಾಡ್ತಾಳೆ ಏನು ರೊಟ್ಟಿ ಹಾಕಿ ಬರ್ತಾ ಮಾಡಿ ರೊಟ್ಟಿ ಹಾಕಿ ಏನು ಮಾಡ್ತಾಳೆ ಏನು ಜುನ್ಕದ ಪಲ್ಯ ಮಾಡ್ತಾಳೆ ಕೇಳ್ತಾನೆ. ಅತ್ತಿಯರ ಚಹಾ ಕುಡೀರಿ. ಹ್ಞೂ ಚಲೋ ಆಯ್ತು ಚಹಾ ಮಾಡಿದ್ದೆ. ಥಂಡಿ ಹತ್ತಕ್ಕತ್ತವ ಇವ ಯಾಕೆ ನೆಗಡಿ ಅದಂಗೆ ಆಗ್ಬಿಡತ್ತಿ ಗಂಟ್ಲೆಲ್ಲ ಕಡಿದಂಗೆ ಆಗ್ತೈತಿ. ಶೀತ ಅಂದ್ರೆ ಶೀತವ ಇವ ಏನು ಥಂಡ್ಯಾಗ ಮಾಡ್ಲಿಕ್ರನ ಶೀತ ನೋಡಿ ಒಟ್ಟು. ಹೌದ್ರಿ ಅತ್ತಿಯರ ಅವನ ನಂಗೆ ಐತೆ ಬಿಡ್ರಿ ಈಗ ಥಂಡಿಗಾಲ ಒಂದು ಈಕಿ ಪಾರ್ವತಿಯಕ್ಕೆ ಬಂದಿದ್ಲಿ ರೀ ಅತ್ತಿಯರ. ಹೌದು ಹೇಳಿದ್ಲು ಬಂದಿದ್ಲ ಅಲ್ಲೇ ಹಿಂದೆ ಇದ್ಲಕ್ಕ ಆಕಳ ಮೈ ತೊಳಕತ್ತಿದ್ನೆ ಬಂದ್ಲ ಇದು ಮುಳುಗಾಯಿ ತೊಗೊಂಬಂದಾನ ಶಾಂತಕ್ಕ ಅಂತ ಅಂದ್ಲ. ನಾನು ಅದನ್ನ ಅನ್ಕೊಳಕತ್ತಿದ್ದೆ ಕಾಯಿಪಲ್ಲೆ ಏನಿದ್ದಿಲ್ಲಲ್ಲ ಅದಕ್ಕೆ ಏನು ಮಾಡೋದ ಏನು ನಿಮ್ಮ ಮಾವ ಒಂದು ಆರಾಮಿದ್ದಿಲ್ಲ ಅವರು ಪ್ಯಾಟೆಗೆ ಹೋಗಕ್ಕೆ ಆಗಂಗಿಲ್ಲ ಅಂದ್ರಲ್ಲ ಮತ್ತು ಏನೋ ಅನ್ಕೊಳಕತ್ತಿದ್ನಿ ನಾನು. ಚಲೋ ಆಯ್ತು ಬಿಡವ ಮುಳುಗಾಯಿ ತಂದು ಕೊಟ್ಟದ್ದು ಅಂತ ಅಂದ್ಕೊಂಡೆ. ಚಲೋ ಅದಾವ ನೋಡಿ ಮುಳುಗಾಯಿ ದೊಡ್ಡ ದೊಡ್ಡ ಅದಾವು. ಏನು ಮಾಡ್ತೀವಿ ಈಗ ಮುಳುಗಾಯಿ ಪಲ್ಯ ಮಾಡ್ತೀವಿ ಬರ್ತಾ ಮಾಡ್ತೀವಿ. ಹ್ಞೂ ರೀ ಅತ್ತಿಯರ ಈಗ ಮುಳುಗಾಯಿ ಪಲ್ಯ ಮಾಡೋಕೆ ಚಲೋ ಆಗಂಗಿಲ್ಲ ರೀ ಅವು ಬರ್ತಾ ಮಾಡಿದ್ರೆ ಚಲೋ ಆಗದದು ಈ ಕಿವುಚಿ ಉಳುಕೆಲ್ಲ ಏನಿಲ್ಲ ಚಲೋ ಅದಾವು. ಸುಮ್ಮನೆ ಒಲೆಯಾಗ ಸುಟ್ಟು ಒಂದು ಕಿವುಚಿ ಬಿಡ್ತಾನೆ ತೊಗೊಳ್ರಿ ಅತ್ತಿಯರ ಬರ್ತಾ ಚಲೋ ಆಕತಿ. ಹ್ಞೂ ಹಂಗೆ ಮಾಡಿಬಿಡು ಮತ್ತು ಈಡಕ್ಕ ತಗೋ ಬರ್ತಾ ಮಾಡಿದ್ರೆ ಬಿಸಿ ಒಂದು 4 ರೊಟ್ಟಿ ಹಾಕಿಬಿಡು ನಿಮ್ಮ ಮಾವು ಉಣ್ಣ ಕೊಡಕ್ಕೆ ಬರ್ತೈತಿ. ಹ್ಞೂ ರೀ ಅತ್ತಿಯರ ಹಂಗೆ ಮಾಡ್ತಾನೆ ತಗೋರಿ. ಅಕ್ಕಿ ಮಾನ್ಸನಿಂದ ಅರ್ಬಿ ಉಣ್ಯಾಕೆ ಬರ್ತಾನಕ್ಕ ಅಂತ ಹೋದ್ಲು. ಭಾಳ ಇದ್ದು ಅರಿಬಿ ಒಗದು ಹಾಕಿದೆ ಹಾಕಿ ಒಗದಟ್ಟಿ ಅಕ್ಕ ನಾನು ಹಿಂಡಿಡು ನಾನು ಹೊಣೆ ಹಾಕ್ತೇನೆ ಅಂದ್ಲ. ಮತ್ತು ಹಿಂದೆ ನಾನು ಚಹಾ ಥಂಡಿತಂಗೆ ಹತ್ರ ಇರ್ತೀರ ಹೋಗ್ಯತ್ಲೆ ಅರ್ಬಿನ ಹಂಗಾಗಿ ಮತ್ತೆ ಬಂದು ಚಹಾ ಇಟ್ನಿ ನೀವು ಬಂದ್ರಿ ಸುಮ್ಮನೆ ಅಷ್ಟು ಮುಳುಗಾಯಿ ಸುಟ್ಟು ಹಿಂಡಿ ಮಾಡ್ತಾನೆ ತೊಗೊಳ್ರಿರ್ತೀರ ನಾನು. ಹ್ಞೂ ಹಂಗೆ ಮಾಡ್ಬಿಡ ನಾನು ಒಂದಿಷ್ಟು ಹೋಗಿ ನೋಡ್ತಾನೆ ಮಾವು ಮಕ್ಕಂಡತ್ತೆ ಏನು ಆರಾಮಿಲ್ಲ ಒಂದಿಟ್ಟು ಮೆಂತ ಪ್ಲಸ್ ಹರಿಸ್ತೀನಿ ನೋಡು ಇವ ಒಟ್ಟ ಮನೆಯಾಗಿರೋ ಅಂದ್ರೆ ಇರ್ತದಲ್ಲ ಮಾವ ನೋಡಿ ಹೆಂಗೆ ಕೈಕಾಲು ಕಟ್ಟಿ ಮನೆಯಾಗ ಹೋಗ್ದಂಗೆ ಆಗೈತಿ. ಹೌದ್ರಿ ಅತ್ತಿಯರ ಆರಾಮಿದ್ರೆ ಮಾವರು ಒಟ್ಟ ಮನೆಯಾಗಿರೋರಲ್ಲ ಬಿಡ್ರಿ ಹೊಲ ಕೆಲಸ ಒಟ್ಟು ಏನಾರ ಮಾಡ್ಕೊತಿರ್ತಾರ ಮತ್ತು ಹಿಂಗೆ ಆರಾಮಿಲ್ಲಕ್ರೆ ಅವ್ರಿಗೆ ಎಲ್ಲಿ ಕೈಕಾಲು ಆಡ್ದಂಗೆ ಆಕತಿ. ಏನಾದ್ ಬಿಡ್ರಿ ಇವರು ಹೋಗ್ಯಾರಲ್ಲ ಹೊಲಕ್ಕೆ ನಡಿತೈತಿ ಮಾವರಿಗೆ ಒಂದಿಟ್ಟು ಮಕ್ಕೊಂದು ಆರಾಮಾಗನ್ರಿ ರೆಸ್ಟ್ ತೊಗೊಂಡು. ಹಾಲು ಕಾಯತ್ಲೆ ಇಳಿಸಿ ಸುಟ್ಟು ಬಿಡವ ಸುಟ್ಟು ಇಡಬೇಕಂದ್ರೆ ಹಿಂದಾಗ ಸಿಪ್ಪಿ ತೆಗೆದು ಕಿವುಚಿ ಕೊಡ್ತಾನಂತ ಉಳ್ಳಾಗಡ್ಡಿ ಅದನ್ನ ಹೆಚ್ಚಿ. ಹ್ಞೂ ರೀ ಅತ್ತಿಯರ ನಾನು ಮಾಡ್ಕೊಂತ ತಗೊಳ್ರಿ ನೀವು ಹೋಗ್ರಿ ಮಾವರ ಹತ್ರ ಒಂದಿಟ್ಟು ಮಧ್ಯಾಹ್ನಕ್ಕೆ ಮಾವರಿಗೆ ಹಿಂಗೆ ಗಂಜಿ ಮಾಡಿದ್ರೆ ತೊಗೊಳ್ರಿ ಅತ್ತಿಯರ ಏನು ಬಿಸಿ ರೊಟ್ಟಿ ಹಾಕ್ಕೊಡ್ತೀರಿ. ಮಾವ ಗಂಜಿ ಪಂಜಿ ಕುಡಿಯೋದಿಲ್ವಾ ಬಿಸಿ ರೊಟ್ಟಿ ಮಾಡು ಹಿಂಡಿ ರೊಟ್ಟಿ ತಿಂತಾರ ರೀ ಎದ್ದಾಳ್ರಿ. ಹಾಲೊಂದು ಕಾದು ಇಳಿಸಿ ಮುಳುಗಾಯಿ ಸುಡಾಕ್ಬಿಡ್ತಾನೆ ಸುಟ್ಟಿಟ್ಟು ಅತ್ಲಾಗ ಹಂಚಿಟ್ಬಿಡ್ತಾನೆ ರೊಟ್ಟಿಗೆ. ಚಲೋ ಹುರಿ ಚಲೋ ಐತಿ ಕಟ್ಟಿಗೆ ಒಣಗ್ಯದವು ಇನ್ನೊಂದು ದಿವ್ಸ ಕಟ್ಟಿಗೆ ಆರಿಸಿಡ್ಬೇಕವ ಯವ ತಂಪಿಗೆ ಅದಕ್ಕೆ ಇದು ಮಂಜು ಬಿದ್ದಂಗೆ ಕತೆ ಬೆಳಗ್ಗೆ ಒಳಗೆ ತೊಗೊಂಬಂದು ಇಟ್ಕೊಂಡ್ಬಿಡ್ಬೇಕು ಕಟ್ಟಿಗೆನ ಸಂಜೆ ಮುಂದೆ ಬಿಸಿಲು ಚಲೋ ಇದ್ದಾಗ ಸುಮ್ಮನೆ ಹಿಂದೆ ಇರ್ಲಿ ಬಿಡೋದು ಬೆಳಗ್ಗೆ ತೊಗೊಂಬಂದು ಇಟ್ಟರಾತಂತ ಬಿಟ್ಬಿಡ್ತವೆ ಮಂಜಿಗೆ ಅದಕ್ಕೆ ತಂಪಕ್ಕವು ಬೆಳಗ್ಗೆ ಒಲೆ ಹಚ್ಚಕ್ಕೆ ಹೋಗಿದ್ರೆ ಒಟ್ಟ ಕಟ್ಟಿಗೆ ಹೊತ್ತಂಗೆ ಇಲ್ಲ ದೌಡು. ಕ್ವಿಕ್ಕಾಗಿ ಒಂದು ಮುಳುಗಾಯಿ ಹಿಂಡಿ ಹೇಳ್ತಾನೆ ನೋಡ್ರಿ. ಮುಳುಗಾಯಿ ಏನು ಮಾಡ್ಬೇಕಂದ್ರೆ ಸುಟ್ಕೋಬೇಕ್ರಿ ಚೆನ್ನಾಗಿ ಒಲೆ ಇದ್ದಾಗ ಒಲೆ ಸುಟ್ಕೊತಾರ್ರಿ. ಈಗ ಎಲ್ಲಾರ ಮನೆಗೂ ಒಲೆ ಇರಂಗಿಲ್ಲ ರೀ ಹಂಗಾಗಿ ಗ್ಯಾಸ್ ಕಟ್ಟಾಗ ಚೆನ್ನಾಗಿ ಮುಳುಗಾಯಿ ದೊಡ್ಡ ತೊಗೊಂಬರ್ಬೇಕ್ರಿ. ಸಣ್ಣ ಆದ್ರೆ ನಡೆಯಂಗಿಲ್ಲ ರೀ ಯಾಕಂದ್ರೆ ಅದು ಸಿಪ್ಪಿ ತೆಗಿಯತ್ಲೆ ಒಂದು ಈಟ್ ಆಗ್ಬಿಡ್ತೈತೆ ರೀ. ದೊಡ್ಡ ತೊಗೊಂಬಂದ್ವಿ ಅಂದ್ರೆ ಸಿಪ್ಪಿ ಅದನ್ನ ತೆಗಿಯೋಕೆ ಚಲೋ ಆಕತ್ರಿ ಹುಳ ಪಳ ಅದಾವಿಲ್ಲ ನೋಡೋಕೆ ಚಲೋ ಆಕತ್ರಿ. ಹಾಗಾಗಿ ಮುಳುಗಾಯಿ ಚೆನ್ನಾಗಿ ಸುಟ್ಕೊಂಡು ಒಂದು ಸಣ್ಣಗೆ ಈರುಳ್ಳಿ ಹೆಚ್ಚಿಟ್ಕೋಬೇಕ್ರಿ ಕೊತ್ತಂಬರಿ ಈರುಳ್ಳಿ. ಆಮೇಲೆ ನೀವು ಖಾರ ಹಸಿ ಖಾರ ಹಾಕ್ತೀರಿ ಅಂದ್ರೆ ಹಸಿ ಖಾರ ಹಾಕ್ರಿ ಇಲ್ಲಕ್ಕೆ ಒಣ ಖಾರ ಹಾಕ್ತೀರಿ ಅಂದ್ರೆ ಒಣ ಖಾರ ಹಾಕ್ರಿ. ಒಣ ಖಾರ ಹಾಕೋದು ಹೆಂಗೆ ಅಂತಂದು ಹೇಳ್ತಾನೆ ನೋಡ್ರಿ. ಮುಳುಗಾಯಿನ ಸುಟ್ಟಿಟ್ಕೊಂಡು ಅದಕ್ಕೆ ಕಿವುಚ್ಬೇಕ್ರಿ ನೋಡಿ ಹುಳ ಪಳ ಅದಾವಿಲ್ಲ ಅಂತಂದು ನೋಡಿ ಒಂದು ಬಟ್ಲದಾಗ ನೋಡ್ಕೊಂಡು ಕಿವುಚಿ ಅದಕ್ಕೆ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಅದಕ್ಕೆ ಏನದು ಒಣ ಖಾರ ಹಾಕ್ಬೇಕ್ರಿ. ಒಣ ಖಾರ ಹಾಕಿ ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ ಅಷ್ಟು ನೀಟಾಗಿ ಕಿವುಚ್ಬೇಕ್ರಿ. ಇಲ್ಲಕ್ರ ಮಸೆಗುಂಡಿ ಇರ್ತೈತಲ್ರಿ ಮಸೆಗುಂಡಿ ತಗೊಂಡು ಚೆನ್ನಾಗಿ ಕುಟ್ಬೇಕ್ರಿ. ಅಂದ್ರೆ ಉಳ್ಳಾಗಡ್ಡಿ ಅದು ಸ್ವಲ್ಪ ಸ್ಮ್ಯಾಶ್ ಆಗ್ಬೇಕ್ರಿ ಸ್ವಲ್ಪ ಸಣ್ಣ ಆಗ್ಬೇಕ್ರಿ. ಸ್ಮ್ಯಾಶ್ ಆಗಿ ಅದ್ರ ಜೊತೆ ಬೆಂದ್ಬೇಕ್ರಿ ಅದು ಹಂಗಾದ್ರೆ ಚಲೋ ರುಚಿ ಆಕತ್ರಿ ಇದು ಮುಳುಗಾಯಿ ಹಿಂಡಿ. ಬಿಸಿ ರೊಟ್ಟಿ ಜೊತೆಗಂತ್ರ ನಂಗೆ 3 ರೊಟ್ಟಿ ತಿಂತೀರಿ ನೋಡಿ ಅಷ್ಟು ರುಚಿ ಆಕತ್ತಿದ್ದು. ಯಾರಿಗೆಲ್ಲ ರೆಸಿಪಿ ಗೊತ್ತಿದ್ದಿಲ್ಲ ಕಮೆಂಟ್ ಮಾಡಿ ತಿಳಿಸ್ರಿ. ಯಾರೆಲ್ಲ ಮಾಡಿರಿ ನೀವು ಯಾವ ಥರ ಮಾಡ್ತೀರಿ ಅನ್ನೋದನ್ನು ಹೇಳ್ರಿ. ಮುಳುಗಾಯಿ ಸುಟ್ಟಿಟ್ಟನಿ ರೊಟ್ಟಿಗೆ ಹಾಕೊಂಡನವ ಮುಳುಗಾಯಿ ಆದವು ಒಂದು ಉಳುಕಾಗ್ಬಿಟ್ಟದ ನೋಡಿದೆ ಉಳುಕಾಗಿತ್ತ ಅದಕ್ಕೆ ಒಂದು ತೆಗೆದ್ಬಿಟ್ಟನಿ ಎರಡದವು ಸಾಕಾಕತಿ ಪಲ್ಯ
ಒಂದೀಟು ಏನಾರು ಸಾರು ಮಾಡಿಬಿಟ್ಟೆ ಅಂದ್ರೆ ಆಕತಿ. ಸಂಜೆ ಮುಂದೆ ನೋಡ್ಬೇಕು, ಯಾರ ಕಾಯಿಪಲ್ಯದ ಬಂದ್ರು ಅಂದ್ರೆ ಒಂದಿಟ್ಟು ತೊಗೊಂಡ್ರೆ ಚಲೋ ಆಕತಿವ. ಇವ ಕಾಯಿಪಲ್ಯ ಇಲ್ಲಕ್ರ ಕೈಕಾಲು ಆಡಂಗಿಲ್ಲ ಬಿಡು. ಅಕ್ಕ ಅಕ್ಕ ಅದು ನೋಡು ಕರಿಬಿ ಓಸು ಒಣೆ ಹಾಕಿದೆ. ಸಣ್ಣ ಸಣ್ಣವು ಕ್ಲಿಪ್ ಇದ್ವಕ್ಕ ಅವನೇ ಇಟ್ಟಾನಿ. ಇಲ್ಲಕ್ರ ಬಿದ್ದು ಬಿಡ್ತಾವಕ್ಕ ಕೆಳಗೆ ಅರಿವಿಗಳು. ಸುಮ್ಮನೆ ಮತ್ತೆ ಹೊಲ್ಸಕ್ಕವು ಮಣ್ಣು ಪಣ್ಣು ಹತ್ತತಿ ಅಂದು ಅವು 7-8 ವರ್ಷಾಕ ಇದ್ದಷ್ಟು ಜೋಡಿಸಿ ಹಾಕಿ ನೀವು ಓಸು ಅರಿವಿಗೆ. ಸಂಜೆ ಅನ್ನತ್ಲಿಗೆ ಬಿಸಿಲು ಜಗ್ಗಟ ಐತೆ ಬಿಡಕ್ಕ, ಸಂಜೆ ಅನ್ನತ್ಲಿ ಒಣಗ್ತಾವ, ತೊಗೊಂಬಂದು ಮಡ್ಚಿಡಕ್ಕೆ ಬರ್ತೈತಿ. ಹೌದೇನು ಚಲೋ ಆಯ್ತು ಬಿಡವ. ಕ್ಲಿಪ್ಪು ಅವು ಹಿಂದೆ ಕಟ್ಟಿದ್ದೆ, ನಾನು ಹಾಕ್ತಿದ್ದಿಲ್ಲ ಬಿಡು ತಗ ಅಂತಂದು. ಚಲೋ ಆಯ್ತು ಬಿಡು. ಅದಕ್ಕನಕ್ಕ ಓಸುಕ್ಕೆ ಹಾಕಿ ಬಂದನಿ. ಇದು ಮಾವರು ಹೊಲಕ್ಕೆ ಹೋಗಿಲ್ಲಲ್ಲಕ್ಕ, ಮನೆಯಾಗತ್ತಾರೆ ಕರಮಲ್ಲಿ ಏನಕ್ಕ ಮಾವ್ರಿಗೆ. ಇಲ್ವಾ ಪಾಪ ಶೀತ ನೆಗಡಿ ಜೋರೈತೆ, ಅದಕ್ಕೆ ತಲೆ ನೋಯ್ಸಾಕತ್ತಂತ. ತಲೆ ನೋವು ಎದ್ದಾಳ್ತಂದ್ರೆ ಮುಗೀತು ಬಿಡ ಮನುಷ್ಯಾಗ, ಏನು ಮಾಡಂಗಿಲ್ಲ ಎಲ್ಲೂ ಹೋಗಂಗಿಲ್ಲ. ಅದಕ್ಕೆ ಮನ್ಯಾಗತ್ತಾರ ಇರುವಲ್ರಕ್ಕ ಪಾಪ. ಒಟ್ಟ ಮನ್ಯಾಗಿರಲ್ಲ ಅವ್ರು ಮಾವರು, ಹಂಗೆ ಹುರುಪಿಂದ ಎಲ್ಲ ವಾರೆ ಮಾಡೋರು. ಹೊಲಕ್ಕೆ ಹಂಗೆ ಪುರ್ಸತ್ತಿಲ್ಲ ಬೆಳಕರತ್ಲೆ ಏನಾರು ಒಂದಿಟ್ಟು ರಾತ್ರಿ ಇದ್ದಿದ್ದು ತಿಂದು ಉಕ್ಕಿದ್ರು ನನ್ನ ದಿವಸ. ಅದಕ್ಕೆ ಅತ್ತಿಯರು ಒಂದಿಟ್ಟು ಹೋಗಿ ಮೆಂತು ಪ್ಲಸ್ ಅದನ್ನ ಹಚ್ಚಿರಿ ಎಣ್ಣೆ ಹಚ್ಚಾಕತ್ತಾರ ಅನ್ನಿಸ್ತೈತಿ. ಮುಳುಗಾಯಿ ಕೊಟ್ಟಿದ್ಲು ಪರತೆಕ್ಕ, ಅದಕ್ಕೆ ಮುಳುಗಾಯಿ ಹಿಂಡಿ ಮಾಡಿ ರೊಟ್ಟಿ ಹಾಕಿದ್ರಾತು. ಒಂದೀಟು ಬ್ಯಾಳಿ ಸಾರು ಏನಾರ ಮಾಡಿದ್ರಾತು. ಮತ್ತು ಮಾವ್ರಿಗೆ ಆರಾಮಿಲ್ಲ ಅಂತಂದು ಮುಳುಗಾಯಿ 3 ಕೊಟ್ಟಿದ್ಲವ, ಒಂದು ಕೆಟ್ಟತ್ತದು. ಅದಕ್ಕೆ ಎಡ ಇಟ್ಟು ಕಿವುಚಬೇಕು ಈಗ. ಹೌದೇನಕ್ಕ ಚಲೋ ಆಯ್ತು ಬಿಡು, ನಾ ಹಿಂಡಿ ಕಿವ್ಸಂತಡಿಯಕ್ಕ. ಇವತ್ತು ಅರಿವಿ ದಿನ ಎಷ್ಟರ ಹೋಗಿ ನೀನು ಅರಿವಿ ಜಗ್ಗಷ್ಟು ಕೊಡ್ತಾವ. ಮತ್ತು ನೋಡಿ ಮೈ ಮೇಲೆ ನಾವು ಮತ್ತು ಆಮೇಲೆ ಜಳಕ ಮಾಡಿದ್ವಿ ಅಂದ್ರೆ ಅವು ಓಸ್ ಕೊಡ್ತಾವೆ. ನಾಳೆ ಸುಮ್ಮನೆ ಹೆಂಗೆ ಮಾಡ್ಬೇಕಂದ್ರೆ ಜಳಕ ಮಾಡಿ ಓಸ್ ಅರ್ಬಿ ಹೋಗೋದಾಕ್ಬಿಡ್ಬೇಕು ನೋಡ ಮನ್ಸ. ಹೌದಕ್ಕ ಏನು ಅರಿಬಿಗಳು ಬಿಡಕ್ಕ, ಅಯ್ಯಪ್ಪ ಜಗ್ಗಟ ಕೊಡ್ತಾವೆ ಅರಿಬಿ ಅಂತ. ಏನು ಮುಗಿಯಂಗಿಲ್ಲ ಬಿಡ ಬಟ್ಟೆ. ದಿನ ನೀನು ಹೆಂಗೆ ಒಗದಾಕಿ ಮತ್ತು ಮಾರನೇ ದಿವಸ ಒಂದಿಷ್ಟು ಅರಿಬಿ ಕೊಡ್ತಾವೆ. ಕಿವ್ಚಿದ್ ನೋಡಕ್ಕ, ಇದು ಒಂದು ಚಮಚ ಇಟ್ಟನಿ, ಇಷ್ಟ ಆಗೈತೆ ನೋಡಕ್ಕ ಅದು ಹಿಂಡಿ. ಸಾಕು ಬಿಡಿ ಅವ ರಗಡ ಆತು. ಇನ್ನೊಂದು 4-5 ರೊಟ್ಟಿ ಅದವು ಮಾಡಿ ತೆಗಿತೀನಿ. ಮಾವರಿಗೆ ಒಂದಿಟ್ಟು ಅತ್ತಿಯರ್ನ ಕರಿಬೇಕತ್ ನೋಡು. ರೊಟ್ಟಿ ಹಚ್ಚಿ ಮುಳುಗಾಯಿ ಹಿಂಡಿ ಹಚ್ಕೊಟ್ರೆ ಬಿಸಿ ರೊಟ್ಟಿ ತಿಂತಿದ್ರು. ಹೋಗಿ ಒಂದಿಟ್ಟು ಕರೆದು ಬಾ, ಹೋಗಿ ಮಾಂಸ ಕರೆದು ಬರ್ತಾನೆ ಅಂದ್ರಕ್ಕ ಹೋಗಿ. ಅಥವಾ ಇದೊಂದು ರೊಟ್ಟಿ ಬೇಸ್ ತೆಗೆದು ಬಿಸಿ ರೊಟ್ಟಿ ಹಚ್ಚಿ ಹಿಂಡಿ ಹಚ್ಕೊಡ್ತಾನೆ. ಅತ್ತಿಯರ ಮಾವರಿಗೆ ಒಂದಿಟ್ಟು ಕೊಡ್ತಾರೆ. ಅತ್ತಿಯರ ಇದು ಮಾವರಿಗೆ ರೊಟ್ಟಿ ಅದನ್ನ ಹಚ್ಕೊಡ್ಬೇಕಂತ ಕೇಳಕತ್ತಾಳ್ರಿ ಅಕ್ಕ. ತೊಗೊಂಬರ್ಲಿ ಏನು ಬರ್ತೀರಿ ಅತ್ತಿಯರ? ತೊಗೊಂಡು ಹೋಗಿ ಮಾಂಸ ನೀನು ರೀ ಅತ್ತಿಯರು. ಅಕ್ಕ ಅತ್ತಿಯರು ಮಾವರು ನೆಪ್ಸಾಕತ್ತಾರ. ಈ ಮಕ್ಕೊಂಡಿದ್ರಂತ ಮಾವರು ಎಬ್ಬಿಸಿ ಕುಂದರ್ಸ್ತಾನವ. ನೀನೇ ತೊಗೊಂಬ ಅಂದ್ರೆ ಹಚ್ಕೊಡಕ್ಕ ನಾನು ಒಯ್ತೇನೆ. ಹೌದೇನು ತಡಿ ನಾನು ಬೇಯಿಸ್ಕೊಡ್ತಾನೆ, ಬಿಸಿ ಒಯ್ ಬಂದೆ ಅಂತ. ತಗ ಮಾಂಸ ಬೇಕಂದ್ರೆ ಇನ್ನೊಂದು ರೊಟ್ಟಿ ಕೇಳಿ ಕೊಡು. ಹ್ಞೂನಕ್ಕ ತೊಗೊಂಬಂದೇನು ತಾಂಬ ರೀ, ಎದ್ದಾಳ್ರಿ ಕುತ್ಕೊಂಡು ತಿನ್ರಿ. ಅತ್ತಿಯರ ಮತ್ತೆ ಬೇಕಂದ್ರೆ ಹೇಳ್ರಿ ತೊಗೊಂಬರ್ತಾನಂತೆ. ಹ್ಞೂ ಅಕ್ಕ ಹೇಳೇನು ತೊಗೊಳಕ್ಕ, ಅತ್ತಿಯರಿಗೆ ಬೇಕಂದ್ರೆ ಹೇಳ್ರಿ ಮತ್ತೆ ತೊಗೊಂಬರ್ತಾನೆ ಅಂದು ತಿನ್ನಾಕತ್ತಾರ. ತೊಗೊಳಕ್ಕಮ್ಮ ಅವರು. ಅಕ್ಕ ನನಗೊಂದು ರೊಟ್ಟಿ ಹಚ್ಕೊಡ, ಚಲೋ ಆಗೈತಿ. ಕುಂದ್ರೆ ಹಚ್ಕೊಡ್ತಾನೆ ತಿನ್ನಾನಂತಿಬ್ರು. ಅತ್ತಿಯರು ಮಾವರು ತಿನ್ಲಿ ಬಾ, ಆಮೇಲೆ ತಿಂತಾರನ ತಿನ್ನಾನಂತ ಕುಂದ್ರು. ತಗೋ ಮಾನ್ಸ ನೀನು ಹಚ್ಕೋಕ್ಕ, ನೀನು ತಿನ್ನ ಬಿಸೇವು. ಚಲೋ ಆಗೈತಲ್ಲ ಹಿಂಡಿ. ಏನೇನು ಮುಳುಗಾಯಿ ಹಿಂಡಿ ಭಾರಿ ರುಚಿ ಆಕತ್ ನೋಡಂಗ ರೊಟ್ಟೆಗೆ. ಅದು ನೀನು ಪ್ಲೇಟ್ನಾಗ ಹಾಕೊಂಡು ತಿನ್ನೋದಕ್ಕಿಂತ ತಾಟ್ನಾಗ ರೊಟ್ಟೆಗೆ ಹಚ್ಕೊಂಡು ತಿಂದ್ರೆ ಇನ್ನೂ ರುಚಿ ಅದು ಹಿಂಡಿ. ಹೌದಕ್ಕ ಪಲ್ಯಗಳು ಒಟ್ಟೆ ತಾಟ್ನಾಗ ಹಾಕ್ಕೊಳ್ಳೋದ್ಕಿಂತ ರೊಟ್ಟ್ಯಾಗ ಹಿಂಗೆ ಹಾಕ್ಕೊಂಡು ತಿಂದಿರ್ತಾವಲ್ಲಕ್ಕ, ಇಷ್ಟು ರುಚಿ ಅನ್ನಿಸ್ತೈತಿ ಪಲ್ಯ. ನಿಮ್ಮ ಮಾವನ ಪಾಪ ತಿಂತಿರ್ತಾನ ಬಿಸೇವು. ಹೊಲಕ್ಕೆ ಮಾವರು ಆರಾಮಿಲ್ಲ ಅಂತಂದು ದೌಡ ಹೋದಿವತ್ತು. ಆಮೇಲೆ ಇಂದಾಗ ಯಾರ ಇದ್ರ ಕೊಟ್ಟು ಕಳಿಸ್ಬೇಕಲಕ್ರ ಪಾಪ ಬಿಸೇವು ತಿಂತಾರ ಅವರು. ಹಿಂಡಿಗೆ ಭಾರಿ ಜೀವ, ಅವರು ಬಲೆ ಜೀವ. ಹೌದಕ್ಕ ಪಾಪ ಹತ್ರ ಇದ್ರೆ ಹೋಗಿ ಕೊಟ್ಟು ಬರ್ಬೋದಿತ್ತಕ್ಕ, ದೂರ ಆಕತ್ತದು ಹೊಲ. ಚಕ್ಡಿ ಗಾಡಿಯಾಗ ಯಾರ ಆ ಕಡೆ ಹೋಗೋರಿದ್ರೆ ಒಂದಿಟ್ಟು ನೋಡಿ ಕೊಟ್ಟು ಕಳಿಸ್ಬೇಕು ನೋಡಕ್ಕ ಮಾಮಾಗ. ನೋಡ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನಿಸ್ತೈತ್ರಿ. ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಜ್ಯೋತಿ UK ಸ್ಟೋರೀಸ್ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ರೀ. ಕತೆಗಳು ಇಷ್ಟ ಆಗಕತ್ತವ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕಮೆಂಟ್ ಮಾಡಿ ತಿಳಿಸಿರಿ. ಯಾರೆಲ್ಲ ಹಾಯ್ ಹೇಳ್ಬೇಕು ಅನ್ನೋರಿದ್ರೆ ಕಮೆಂಟ್ ಮಾಡಿರಿ. ನಾನು ನಿಮ್ಮ ಹೆಸರನ್ನ ಕತೆಗಳಾಗ ತೊಗೊತೇನೆ ರೀ. ಇವತ್ತಿನ ಕತೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ರೀ.